ನಮಸ್ಕಾರ ರೈತ ಬಂದವರೇ, ಕೃಷಿ ಅಗ್ರಿ ಸರ್ವಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ಈ ಪ್ಲಾಟ್ ವಿಡಿಯೋ ಏನಪ್ಪ ಅಂದ್ರೆ ಮುಳವಾಡದಾಗ ಐತಿ. ಈ ಮುಳವಾಡದ ಇವರು ರೈತರಿದ್ದಾರೆ ಇಲ್ಲಿ. ಈ ಮುಳವಾಡ ರೈತರು ಏನಪ್ಪ ಅಂದ್ರೆ ಪ್ಲಾಟ್ ಯಾವ ರೀತಿ ಏನಪ್ಪ ಅಂದ್ರೆ ಇವತ್ತು ಹಾರ್ವೆಸ್ಟ್ ಏನೋ ಪ್ಲಾಟ್ ಕಟಿಂಗ್ ಮಾತು. ಈಗ ಈ ಪ್ಲಾಟ್ ಕಟಿಂಗ್ ಮಾತಂದ್ರೆ ಇವರು ಏನಪ್ಪ ಅಂದ್ರೆ ಫಸ್ಟ್ನೇ ಹೇಳಿದೆ ಏನಪ್ಪ ಅಂದ್ರೆ ಯಾವ ರೀತಿ ಶೆಡ್ಯೂಲ್ ಯೂಸ್ ಮಾಡ್ಯಾರ, ವಾಪಸ್ ಏನಪ್ಪ ಅಂದ್ರೆ ಶೆಡ್ಯೂಲ್ ಯೂಸ್ ಮಾಡಿದ ಪ್ರಕಾರ ಅವ್ರಿಗೆ ಏನು ಪ್ರಾಫಿಟ್ ಬೆನಿಫಿಟ್ ಏನಾಗೈತಿ, ಮತ್ತೇನಪ್ಪ ಅಂದ್ರೆ ಕಳೆದ ವರ್ಷ ಅಂದ್ರೆ ಹೋದ ವರ್ಷ ಅವ್ರ ಬಾಳಿ ನಷ್ಟ ಅನುಭವಿಸಿರತ್ತೆ ಅವ್ರು ಯಾರು ನಮಗೆ ಅವ್ರ ಬಾಯಿನ ಕೇಳೋಣ ಏನೇನಾಗಿತ್ತು. ಈ ವರ್ಷ ಅವ್ರಿಗೆ ಯಾವ ರೀತಿ ಏನಪ್ಪ ಅಂದ್ರೆ ಸ್ಯಾಟಿಸ್ಫೈಡ್ ಆಯ್ತು ಅನ್ನೋದನಪ್ಪ ಅಂದ್ರೆ ಅವ್ರ ಬಾಯಿನ ಕೇಳೋಣ. ನಮಸ್ಕಾರ. ನಮಸ್ಕಾರ ರೀ, ನನ್ನ ಹೆಸರು ಸದ್ದಾಮ್ ಅಂತೇಳಿ, ಮುಳವಾಡ ಸ್ಟೇಷನ್ದವರು. ನಮ್ಮ ತಾಲೂಕು ಕೋಲಾರ, ಜಿಲ್ಲಾ ವಿಜಯಪುರ. ಹೋದ ಸಲ ಬುರಿ ಬಂದು ಒಂದು ಸ್ವಲ್ಪ ಲಾಸ್ ಭಾಳ ಆಗಿತ್ತು, ಔಷಧ ಖರ್ಚುನು ಒಂದು ಭಾಳ ಆಗಿತ್ತು ಹೋದ ಸಲ. ಈ ಸಲ ನಾವು ಸ್ಯಾಟಿಸ್ಫೈಡ್ ಅದೇವಿ. ಈ ಸಲ ಔಷಧ ಖರ್ಚುನು ಕಡಿಮೆ ಐತಿ. ಈ ಸಲ ಆ ಥರ ಏನೋ ರೋಗಗಳ ಏನಿಲ್ಲ. ಮತ್ತು ಈ ಸಲ ಬೆಳೆನೂ ಚಲೋ ಐತಿ, ಜಲ್ದಿ ಶುಗರ್ನು ಬಂದೈತಿ. ಈ ಸಲ ಕೊಟ್ಟ ಔಷಧನು ಕೆಲಸ ಮಾಡ್ಯಾವ. ಬರೋಬರಿ ರೀ. ನೀವು ಈಗ ಎಷ್ಟನೇ ವರ್ಷದ ಪ್ಲಾಟ್ ರೀ ನಿಮ್ದು? ಇದು ನಮ್ದು 4ನೇ ವರ್ಷದ ಪ್ಲಾಟ್ ರೀ. ಫಸ್ಟ್ನೇ ವರ್ಷ ಅಂತೂ ಏನು ಅಷ್ಟೊಂದು ನಮ್ಗೆ ಲಾಭ ಆಗಿಲ್ಲ. 2ನೇ ವರ್ಷ 4.5 ಲಕ್ಷ ಆಗಿತ್ತು. 2ನೇ ವರ್ಷ 2 ಎಕರೆಕ 4.5 ಲಕ್ಷ ಅಮೌಂಟ್ ಆಗಿತ್ತು. ಈ ಸಲ ನೋಡೋಣ್ರಿ ಎಷ್ಟಾಗುತ್ತೆ. ಅಂದ್ರೆ ಇದು 3ನೇ ವರ್ಷದ 3ನೇ ವರ್ಷದ ಅಂದ್ರೆ ಹೋದ ವರ್ಷ 4.5 ಲಕ್ಷ ಅಮೌಂಟ್ ಆಗಿತ್ತಂದ್ರೆ ನೀವು ಏನಪ್ಪಾ ಅಂದ್ರೆ ಹೋದ ವರ್ಷದ ನೀವು ಔಷಧಿ ಒಳಗತ್ತೆ ಯಾವ ರೀತಿ ಡಿಫ್ರೆನ್ಸ್ ಆಗೈತೆ ರೀ ನಿಮ್ಗೆ? ಅಂದ್ರೆ ಏನು ಔಷಧಿ ಎಷ್ಟು ದಿನಕ್ಕೊಮ್ಮೆ ಹೊಡಿತಿದ್ರಿ, ಮತ್ತೆ ಏನಪ್ಪಾ ಅಂದ್ರೆ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಹೆವಿ ತುಟ್ಟಿದ್ರಿ ಔಷಧಿ ಹೊಡಿದ್ರಿ ಅನ್ನೋ ಸ್ವಲ್ಪ ಹೇಳ್ಬೇಕು. ಹೋದ ಸಲ ಅನ್ನಕೇನ್ರಿ, ಅವರು ಮೇಸ್ತ್ರಿ ಅವ್ರು ಕೊಡ್ತಿದ್ರು 4,000 5,000 ಹಿಂಗೆ ತುಟ್ಟಿ ಔಷಧ ಕೊಡ್ತಿದ್ರು. ಒಂದೊಂದು ಔಷಧ 5,000 ಕೊಡ್ತಿದ್ರು ಬುರಿ ಔಷಧ ಮೇಲೆ. ಆದ್ರೆ ಅವು ಏನು ಕೆಲಸ ಮಾಡ್ತಿರ್ಲಿಲ್ಲ. ಅವ್ ಎಷ್ಟು ಹೊಡೆದ್ರು ಎಲ್ಲ ಲಾಸೇ ಅದು. ಅವೇನು ಕೆಲಸನೂ ಕೊಡ್ಲಿಲ್ಲ. ಲಾಸ್ಟ್ ಪೂರಾ ನಮ್ ಬುರಿ ಬಂದು ಕಾಯಿನೂ ಪೂರಾ ಕರ್ಗ ಆಗ್ಬಿಡ್ತೀರಿ. ಅಂದ್ರೆ ಬುರಿ ಬಂದ್ರು ನೀವು ಅವ್ರು ಕೊಟ್ಟಂತ ಔಷಧಿ ಕಂಟ್ರೋಲ್ ಆಗ್ಲಿಲ್ರಿ. ನೀವು ಹೊರಗಿನ ಹುಡುಗರು ನಿಮ್ಗೆ ಅದು ಅವ್ರ ಶೆಡ್ಯೂಲ್ ಪ್ರಕಾರ ಏನಪ್ಪ ಅಂದ್ರೆ ನಿಮ್ಗೆ ಸ್ಯಾಟಿಸ್ಫೈಡ್ ಆಗ್ಲಿಲ್ರಿ. ಅದೇ ಈ ಸಲ ನಾವು ನಿಮ್ಗೆ ಸ್ವಲ್ಪ ಔಷಧ ಕೊಟ್ಟಿದ್ದೀವಿ ಅಣ್ಣ. ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಪೂರ್ತಿ ಏನಪ್ಪಾ ಅಂದ್ರೆ ಪ್ಲಾಟ ಬೇಸಿಗೆ ಏನು ಮ್ಯಾನೇಜ್ಮೆಂಟ್ ನಮ್ಗೆ ಕೊಟ್ಟಿದ್ದೀವಿ ಪೂರ್ತಿ. ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಏಪ್ರಿಲ್ ಒಳಗೆ ಏನಪ್ಪಾ ಅಂದ್ರೆ ಕಟಿಂಗ್ ಮಾಡಿಸಿದ ತಕ್ಷಣ ಇವ್ರಿಗೆ ನಾವು ಕೆಲವೊಂದು ರೈತರು ಏನು ಮಾಡ್ತಾರೋ DAP ಎಕ್ರಾ ಡೋಸಾ ಈ ರೀತಿ ಏನಪ್ಪಾ ಅಂದ್ರೆ ಫಸ್ಟಿಗೆ ಒಂದು ಡೋಸ್ ಹೋಗ್ತಾರೆ. ಬಟ್ ನಾವು ಇವ್ರಿಗೇನು ಒಂದು ಒಗ್ಸಿದಿಲ್ಲ. ನಾವು ಇವ್ರಿಗೆ ಏನಪ್ಪಾ ಅಂದ್ರೆ ಒಂದು ಸಾಯಿಲ್ ಫ್ಯೂಚರ್ ಪ್ಲಸ್ ಒಂದು 5 ಲೀಟರ್ ಒಂದು ಕ್ಯಾನ್ ಬರುತ್ತೆ. ಅದೊಂದು ಕ್ಯಾನ್ ಕೊಟ್ಟಿದ್ದೇವೆ, ಎಕರೆಗೆ ಒಂದು ಕ್ಯಾನ್ ಕೊಟ್ಟಿದ್ದೆವು. ಪ್ಲಸ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಒಳಗೆ ಇದಾದ ತಕ್ಷಣ ಕಡ್ಡಿ ಒಳಗೆ ಏನಪ್ಪಾ ಅಂದ್ರೆ ಪ್ಲಾಟ್ ಇವ್ರದ್ದು ಏನಪ್ಪಾ ಅಂದ್ರೆ ಒಂದು ಸ್ಟೆಪ್ ಕಟಿಂಗ್ ಹೇಳ್ತಿರ ಸೆಂಡ ಹೇಳ್ತಿರಲ್ಲ, ಅವಾಗ ಏನಪ್ಪಾ ಅಂದ್ರೆ ಬಯೋಸ್ಪಿಡತ್ತೆ ಮ್ಯಾಲೆ ಸ್ಪ್ರೇ ಕೊಟ್ಟಿದ್ದೆವು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕಡ್ಡಿ ಪೂರ ಫೈನಲ್ ಆದ ಒಂದು ಸ್ಟೆಪ್ ಆದ ತಕ್ಷಣ 2ನೇ ಸ್ಟೆಪ್ಪಿಗೆ ಏನಪ್ಪಾ ಅಂದ್ರೆ 6B ಮತ್ತು ಯುರೇಶಲ್ ಕೂಡ ಏನಪ್ಪಾ 6B ಕೂಡ ರಿಸ್ಟೋರ, ಆಮೇಲೆ ಯುರೇಶಲ್ ಏನಪ್ಪಾ ಅಂದ್ರೆ ಕ್ಯಾಲಿಬರ್ ತೈಕಿಂದ ನಾವು ಸ್ಪ್ರೇ ಕೊಟ್ಟಿದ್ದೆವು. ಅದನ್ನ ಹೊಡೆದಿರಿ ನೀವು. ಅದನ್ನ ಹೊಡೆದ್ರಿಂದ ಮತ್ತೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಮ್ಯಾಕ್ಸ್ ಮೆಚುರಿಟಿ ಅಂತ ಕೊಟ್ಟಿದ್ದೀವಿ ನೀವು. ಅಂದ್ರೆ ಅದು ಕಡ್ಡಿ ಮೆಚುರಿಟಿ ಆಗೋ ಸಂಬಂಧ ಇದು ಕೊಟ್ಟದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಕಡ್ಡಿ ಒಳಗೆ ಈ ಸಲ ಏನು ಚೇಂಜಸ್ ಆಗಿತ್ತು, ಜಲ್ದಿ ಕಲರ್ ಏರುಣಿಕೆ ಏನಾಗಿತ್ತು, ಜಲ್ದಿ ಕಲರ್ ಏರುಣಿಕೆ ಮತ್ತೆ ಕಡ್ಡಿನೂ ಚಲೋ ಬಂದವ್ರಿ ಈ ಸಲ. ಸ್ಟ್ಯಾಂಡರ್ಡ್ ಆಗಿತ್ತು. ಬಟ್ ನಿಮ್ಮ ನೀರಿನ ವ್ಯವಸ್ಥೆ ಯಾವ ರೀತಿ ಬ್ಯಾಸಿಗೆ ನಿಮಗೆ? ನೀರು ಒಂದ್ ಸ್ವಲ್ಪ ಕಡಿಮೆ ಆಗೈತ್ರಿ ಬ್ಯಾಸಿಗೆ ನಮಗೆ. ಬ್ಯಾಸಿಗೆ ನೀರು ಕಡಿಮೆ ಇದ್ದದಕ್ಕೆ ಈ ಸಲ ಒಂದ್ ಸ್ವಲ್ಪ ಪಡ ಒಂದ್ ಸ್ವಲ್ಪ ಅಲ್ಲೆಲ್ಲೇ ಹಳಕೈತ್ರಿ. ಹೋದ್ ಸಲಕ್ಕಿಂತನೂ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಅಕ್ಟೋಬರ್ ಕಡ್ಡಿ ಚಟ್ನಿ ಒಳಗೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಿದ್ರಿ? ಅಕ್ಟೋಬರ್ ಒಳಗೆ ನಿಮ್ಗೆ ನೋಡಪ್ಪ ಅಂದ್ರೆ ಈ ಸಲ ಎಷ್ಟೋ ರೈತರಿಗೆ ಏನಪ್ಪ ನಿಮ್ಮ ಚಟ್ನಿ ಡೇಟ್ ಏನ್ರಿ? ಫಸ್ಟ್ 20 ರೀ, ಸೆಪ್ಟೆಂಬರ್ 20. ಸೆಪ್ಟೆಂಬರ್ 20 ಸೆಪ್ಟೆಂಬರ್ 20 ಚಟ್ನಿ ರೀ. ಸೆಪ್ಟೆಂಬರ್ 20 ಚಟ್ನಿ ಆದ್ರೆ ನಿಮ್ಮ ಪ್ಲಾಟ್ದೊಳಗೆ ಏನೇನು ತೊಂದರೆ ಆಗಿದ್ದು ರೀ? ಅಂದ್ರೆ ಏನು ಹೋದ ವರ್ಷ ನಿಮ್ಗೆ ಈಗ ನೀವು ತಿಳಿದಂಗೆ ಏನಪ್ಪ ಆಲ್ಮೋಸ್ಟ್ 50% ಪ್ಲಾಟ್ಗಳು ಸಲ ಫೇಲ್ ಆಗ್ಯಾವ. ಅವ್ರಿಗೆ ಏನಪ್ಪ ಅಂದ್ರೆ ಡೌನಿ ಬಡ್ದು ಸ್ವಲ್ಪ ಫೇಲ್ ಆಗ್ಯಾರ, ಕೊಳೆ ರೋಗ ಆಮೇಲೆ ಈ ರೀತಿ ಬಡ್ದಾಗ್ಯಾವ. ಬಟ್ ನಿಮ್ಗೆ ಈ ಸಲ ಏನಪ್ಪಾ ಅಂದ್ರೆ ಎಲ್ಲಿ ಹಿಡಿದು ಮ್ಯಾನೇಜ್ಮೆಂಟ್ ಡೌನಿ ಮ್ಯಾಗೋದು ಯಾವ ಔಷಧ ಹೊಡ್ಕೊಂಡು ಏನೇನು ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ? ಡೌನಿ ಮೇಲೆ ಅಂದ್ರೆ ನೀವು ಕೊಟ್ಟಂತ ಔಷಧನು ಹೊಡೆದೇವಿ. ಡೌನಿ ಕ್ಲಿಯರ್ ಕೊಟ್ಟಿದ್ದೀವಿ. ಡೌನಿ ಕ್ಲಿಯರ್ ಅಂತ ಹೊಡೆದಿವಿ. ಹೊರಗೆ ನೀವು ಬರ್ದು ಕೊಟ್ಟಿದಂತ ನೆಕ್ಸ್ಟ್ ಹೊಡೆದಿದ್ರಿ. ಅಂದ್ರೆ ನಿಮ್ದು ಹೂ ಕರಗೋದು ಏನಾರ ಆಗಿತ್ತಂದ್ರೆ ಸಲ? ಈ ಸಲ ಹೂ ಕರಗೋದು ಏನಾಗಿಲ್ಲ. ಆ ಸಲ ಆಗಿತ್ತು, ಈ ವರ್ಷದ ಹೂ ಕರಗೋ ಸಂಖ್ಯೆ ಕಡಿಮೆ ಆಗೈತ್ರಿ. ಕೊಳ್ಳೆ ರೋಗದ ಒಂದ್ ಸ್ವಲ್ಪ ಒಂದ್ 10% ಅಷ್ಟು ಹೋಗೈತ್ರಿ ನಮ್ದು. ಅಂದ್ರೆ ಮಳೆ ಹತ್ತಿದ ಒಂದ್ ಸ್ವಲ್ಪ ಹೋಗೈತಿ, ಉಳ್ಕಾದ ಏನಪ್ಪಾ ಅಂದ್ರೆ ಏನೂ ಆಗಿಲ್ರಿ. ಅಂದ್ರೆ ಈ ಸಲ ನಿಮ್ಗೆ ಡೌನಿನೂ ಬಂದಿಲ್ರಿ. ಡೌನಿ ಬಂದಿಲ್ಲ. ಬುರಿ ಹಾಸಲ ನೀವು ಭಾಳ ಫೇಲ್ ಆಗಿದೆ ಬುರಿ ಒಳಗೆ ಹೇಳಿದ್ರಿ. ಈ ವರ್ಷ ಏನಾಗಿ ಬುರಿ ಏನು ಇಲ್ಲ ಇಲ್ರಿ ಈ ಸಲ. ಬುರಿ ಮೇಲೆ ನೀವು ನಾವು ಪಂಗಾರತೆ ಸ್ಪ್ರೇ ಮಾಡಕ್ ಕೊಟ್ಟಿದ್ವಿ. ಪಂಗಾರದು ಚಲೋ ಕೆಲಸ ಮಾಡ್ಯಾರಲ್ಲ, ಚಲೋ ಕೆಲಸ ಮಾಡಿ. ಮತ್ತೆ ಈಗ ನೆಕ್ಸ್ಟ್ ನಿಮ್ಗೆ ಈ ಪ್ಲಾಟ್ ಈಗ ಕಾಯಿ ಸೆಟ್ಟಿಂಗ್ ಆದ ತಕ್ಷಣ ಏನು ಡ್ರಿಪ್ನಾಗ ಏನು
ಗೊಬ್ಬರ ಏನು ಹಾಕಿದ್ರೆ ಏನಿಲ್ಲ ನೀವು ಏನಿಲ್ರಿ ಅಂದ್ರೆ ಇವು SOP ಆಗಲಿ SOP ಪೊಟ್ಯಾಸಿಯಂ ಸೊನಾಟ 10 26 ಏನು ಕೊಟ್ಟರೆ ಏನು ಕೊಟ್ಟಿಲ್ಲ. ಮತ್ತೆ ಅದ್ರ ಬದಲು ನೀವು ಏನು ಕೊಟ್ಟಿದ್ರಿ ಡ್ರಿಪ್ನಾಗ? ಈ ನೀವು ಕೊಟ್ಟಂತ ಅದು 0072 ಅವು ಎಲ್ಲ ಡ್ರಿಪ್ನಾಗ ಕೊಟ್ಟಿವಿ. ಹಾ ಅವು 072 ಅದನ್ನ ಕಾಂಪ್ಲೆನ್ಜಿ ಪವರ್ ಗೋಲ್ಡ್ ಹಿಂಗೆ ಕೊಟ್ಟಿದ್ರಿ. ನೆಕ್ಸ್ಟ್ ಈಗ ಶುಗರ್ ಬರೋದು ಒಂದು ಔಷಧ ಕೊಟ್ಟಿದ್ದೆ ನಿಮಗೆ. ಒಟ್ಟು ನಿಮಗೆ ಶುಗರ್ದೆಲ್ಲ ಸ್ಯಾಟಿಸ್ಫೈಡ್ ಆಯ್ತು ಪೂರ್ತಿ? ರೈತ ಬಂದವ್ರು ಇದೇನಪ್ಪ ಅಂದ್ರೆ ಇವತ್ತೇನಪ್ಪ ಅಂದ್ರೆ ಇವು ಅನ್ನಾರು ಏನಪ್ಪ ಅಂದ್ರೆ ಪ್ಲಾಟ್ದ ಈ ರೀತಿ ಏನಪ್ಪ ಅಂದ್ರೆ ಇಷ್ಟೇ ಯಾರು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಿಮಗೆ ವಿಡಿಯೋ ನೆಕ್ಸ್ಟ್ ಬರ್ತೈತೆ ಹಂಗೆ ನೋಡ್ಕೋತೀರಿ. ನಮಸ್ಕಾರ.